ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಕುದುರೆ ಲಾಳದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ ನಿಮಗೆ ಒಂದು 3 ವರ್ಷ 4 ವರ್ಷದ ಕೆಳಗೆ ನಾನು ನಿಮಗೆ ಇದರ ಬಗ್ಗೆ ವಿಚಾರಗಳು ತಿಳಿಸ್ಕೊಟ್ಟಿದ್ದೆ. ಅದರಲ್ಲೂ ಕೆಲವೊಂದು ನನಗೆ ಒಂದು ಪ್ರಶ್ನೆಗಳನ್ನು ನಾನು ಮೆಸೇಜಲ್ಲಿ ಹಾಕಿದ್ರು. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಕುದುರೆ ಲಾಳವನ್ನು ಹೇಗಂದರೆ ಹಾಗೆ ತರೋದಕ್ಕೆ ಬರೋದಿಲ್ಲ. ಅದು ನೀವು ಹಾಗೇ ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದರೂ ಕೂಡ ಅದಕ್ಕೆ ನಿಮಗೆ ಯಾವುದೇ ರೀತಿಯ ನಿಮಗೆ ವಾಸ್ತು ಪರಿಹಾರ ಆಗೋದೇ ಇಲ್ಲ, ಮನೆಯಲ್ಲಿ ಬದಲಾವಣೆ ಆಗೋದಿಲ್ಲ. ತರದೇ ಒಂದು ರೀತಿ ಇರುತ್ತದೆ. ನೋಡಿ, ಮೊದಲು ನಾವೇನು ಮಾಡಬೇಕು ಅಂತಂದರೆ, ಕುದುರೆ ಲಾಳವನ್ನು ತರಬೇಕಾದ್ರೆ ನೀವು ಮೊದಲು ಅದು ತುಂಬಾ ಸೌದಿರಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಹಾಗೆ ಇದು ಎಷ್ಟು ಸೌದಿದೆ ಅಂತೇಳಿ ಹಳೆಯದನ್ನೇ ತಂದಿರಬೇಕು. ಅಂದರೆ ಕುದುರೆಗೆ ಅವರು ಆಲ್ರೆಡಿ ಅದನ್ನು ಕಾಲಿಗೆ ಹಾಕಿ ಅದು ಉಪಯೋಗಿಸಿರಬೇಕು, ಅಂಥದನ್ನೇ ತರಬೇಕು. ನೀವು ಹೊಸ ಸಿಗುತ್ತೆ ಅಂತ ಹೊಸ ತೆಗೆದುಕೊಂಡು ಬಂದು ಉಪಯೋಗಿಸಿದ್ರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ. ಹಾಗಾಗಿ ಕುದುರೆಗೆ ಆಲ್ರೆಡಿ ಉಪಯೋಗಿಸಿರುವಂಥ ತೆಗೆದುಕೊಂಡು ಬಂದರೆ ಒಳ್ಳೆಯದು. ಇನ್ನೂ ಒಳ್ಳೆಯದು ಅಂತಂದರೆ ದಾರಿಯಲ್ಲಿ ಸಿಕ್ಕರೆ ಅದನ್ನು ತೆಗೆದುಕೊಂಡು ನಿಮ್ಮ ಮನೇಲಿ ಇಟ್ಕೊಂಡಿದ್ದೆ ಆದರೆ ನಿಮ್ಮ ಅದೃಷ್ಟವೇ ಬದಲಾಗ್ಬಿಡುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರ್ತದೆ. ಈ ಕಬ್ಬಿಣ ಅದು ಅಲ್ಲದೆ ಈ ಕುದುರೆ ಲಾಳ ಇರುವಂಥದ್ದು ಕಬ್ಬಿಣದಲ್ಲಿ ಮಾಡಿರುವಂಥದ್ದು. ಕಬ್ಬಿಣ ಶನಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ನಮಗೆ ಒಂದು ಶನಿ ಶಾಂತಿ ಆಗಬೇಕು ಅಂತಂದರೆ ಈ ಕುದುರೆ ಲಾಳವನ್ನು ನಾವು ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ಒಂದು ಶನಿ ಅಂದರೆ ಶನಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ, ಶನಿ ಶಾಂತಿಯಾಗಿರ್ತಾನೆ ಅಂತ ಒಂದು ನಂಬಿಕೆ. ನಾವು ಮೊದಲು ಇದನ್ನು ತೆಗೆದುಕೊಂಡು ಬಂದಾಗ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತಂದರೆ, ಅದನ್ನು ತೆಗೆದುಕೊಂಡು ಬಂದು ಮೊದಲು ಚೆನ್ನಾಗಿ ಒಂದು ನೀರಿನಲ್ಲಿ ತೊಳೆದುಬಿಟ್ಟು ನಂತರದಲ್ಲಿ ಇದು ಗೋಮೂತ್ರ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ತೊಳೆದು ನಂತರದಲ್ಲಿ ಒರೆಸಿ ಆಮೇಲೆ ಅದು ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಲ್ಲೇ ಓಲ್ಗಳಿದ್ದಾವೆ, ಆ ಓಲ್ಗಳು ಮುಚ್ಚೋ ರೀತಿಯಲ್ಲಿ ನಾನು ಅರಿಶಿಣವನ್ನು ಹಚ್ತಾ ಇದ್ದೇನೆ. ಅರಿಶಿಣಕ್ಕೆ ನಾನು ಸ್ವಲ್ಪ ಶ್ರೀಗಂಧ ನೀರನ್ನು ಹಾಕಿ ಕಲಸಿಟ್ಕೊಂಡಿದ್ದೇನೆ. ಅರಿಶಿಣವನ್ನು ಹಚ್ಚಬೇಕು. ನಂತರದಲ್ಲಿ 5 ಬೊಟ್ಟುಗಳನ್ನು ಇಡಬೇಕು. ಕುಂಕುಮದಲ್ಲಿ ಕಾಣಿಸ್ತಾ ಇರ್ಬೋದು, ಕೆಳಗೊಂದು ನಾನು 2 ಬದಿಯಲ್ಲಿ 2 ಇಟ್ಟಿದ್ದೇನೆ. 5 ಕುಂಕುಮದ ಬೊಟ್ಟುಗಳು ಇಟ್ಟಿದ್ದೇನೆ. ಹಾಗೆ ಹಿಂಬದಿಯಲ್ಲೂ ಕೂಡ ಹಾಕಬೇಕು. ಆಮೇಲೆ ಇದನ್ನ ಹಚ್ಚಬೇಕಾದ್ರೂ ಕೂಡ ಏನಪ್ಪ ಅಂದರೆ 2 ಬದಿಯಲ್ಲೂ ಹಚ್ಚಬೇಕಾಗುತ್ತೆ. ಇನ್ನೊಂದು ಯಾವ ರೀತಿ ನಾವು ಮುಂಭಾಗ ಇರಬೇಕು ಅಂತಂದರೆ ಅದು ಸೌದಿರದ ಹಿಂಭಾಗ ಇರಬೇಕು, ಮೇಲ್ಭಾಗದಲ್ಲಿ ಇರಬೇಕು. ಉಲ್ಟಾ ಪಲ್ಟಾ ಹಾಕೋದಕ್ಕೆ ಹೋಗಬಾರ್ದು. ನೀವೇನಾದ್ರೂ ಇದನ್ನು ಕೆಳಭಾಗ ಮಾಡಿ ಹಾಕಿದ್ದೆ ಅದರಲ್ಲಿ ಇದು ಹಾಕೋದು ಕೂಡ ತುಂಬ ವಿಶೇಷ. ತುಂಬ ಜನ ಅಂದ್ಕೊಳ್ತಾರೆ ಮೇಲಕ್ಕೆ ಕಟ್ಟಿಬಿಟ್ಟು ಕೆಳಗೆ ಬಗ್ಗೋ ರೀತಿಲಿ, ಅಂದರೆ ಯು ಶೇಪ್ ಏನಿರುತ್ತೋ ಅದು ಕೆಳಭಾಗದಲ್ಲಿ ಮಾಡಿರ್ತಾರೆ. ನೀವು ಆ ರೀತಿ ಮಾಡಿದಾಗ ನಿಮ್ಮ ಮನೆಯ ಹಣದ ಪರಿಸ್ಥಿತಿ ಕೂಡ ಕಷ್ಟ ಆಗ್ತಾ ಹೋಗುತ್ತದೆ. ಅದನ್ನು ಕಟ್ಟುವ ರೀತಿಯೇ ಬೇರೆ. ಕಟ್ಟುವ ರೀತಿಯಲ್ಲಿ ಹೆಂಗಿರಬೇಕಂದ್ರೆ ಯು ಶೇಪಲ್ಲಿ ಇರಬೇಕು, ಮೇಲ್ಭಾಗದಲ್ಲಿ ಇರಬೇಕು. ಅದು ಏನು 2 ತುದಿ ಇರುತ್ತೋ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಕಟ್ಟೋದನ್ನು ತೋರಿಸ್ತಾ ಇದ್ದೇನೆ. ಈಗ ಮೇಲ್ಬದಿಯಲ್ಲಿ ಇರಬೇಕು. ದಾರ ಕೂಡ ಯಾವ ರೀತಿ ತೆಗೆದುಕೋಬೇಕು ಅಂದರೆ 3 ಬಣ್ಣದಾಗಿರ್ಬೇಕು. ಅಂದರೆ ಕಪ್ಪು, ಬಿಳಿ, ಕೆಂಪು ಬಣ್ಣದ ಮಿಕ್ಸ್ ಆಗಿರುವಂಥ ಬಣ್ಣದಲ್ಲಿರುವಂಥ ದಾರವನ್ನು ತೆಗೆದುಕೊಂಡು ಕಟ್ಟಿದರೆ ತುಂಬ ಒಳ್ಳೆಯದು. ಒಂದು ಪಕ್ಷ ನಿಮ್ಮ ಮನೇಲಿ ಅದಿಲ್ಲ ಅಥವಾ ಸಿಗೋದಿಲ್ಲ ಅಂತಂದರೆ ಗ್ರಂಥಿಯ ಶಾಪಲ್ಲಿ ಸಿಕ್ಕೇ ಸಿಗುತ್ತೆ. ಸಿಗದೆ ಹೋದಾಗ ನೀವು ಒಂದು ಹಳದಿ ದಾರ ಅಥವಾ ಬಿಳಿಯ ದಾರಕ್ಕೆ ನೀವು ಅರಿಶಿಣವನ್ನು ಹಚ್ಬಿಟ್ಟು ಆ ಒಂದು ದಾರದಿಂದನೂ ಕೂಡ ನೀವು ಇದನ್ನು ಕಟ್ಟಿ ಬಾಗಿಲಿಗೆ ಕಟ್ಬೋದು. ಇದನ್ನು ಯಾವ ರೀತಿ ಕಟ್ಟಬೇಕಪ್ಪ ಅಂತಂದರೆ, ಮುಖ್ಯ ದ್ವಾರ ಏನಿರುತ್ತೋ ಅದನ್ನು ಒಳಭಾಗದಲ್ಲಿ ನೀವು ಕಟ್ಟಬೇಕು, ಹೊರಭಾಗದಲ್ಲಿ ಹಾಕೋದಲ್ಲ ಅಂತ. ಒಳಭಾಗದಲ್ಲಿ ನಾವು ಹಾಕ್ಕೋಬೇಕು. ಅದ್ರ ಕೆಳಗೆ ನಾವು ಓಡಾಡೋ ರೀತಿಯಲ್ಲಿ ಇರಬೇಕು. ನಾವು ಹೊಸ್ಲು ದಾಟ್ಕೊಂಡು ಒಳಗೆ ಬರ್ತೀವಲ್ಲ, ಅದು ನಮ್ಮ ತಲೆಯ ಮೇಲ್ಭಾಗದಲ್ಲಿ ಯು ಆಕಾರ ಬರೋ ರೀತಿಯಲ್ಲಿ ನಾವು ಅದನ್ನು ಕಟ್ಟಬೇಕಾಗುತ್ತದೆ. ನೋಡಿ, ನಾನು ಯಾವ ಥರ ದಾರ ತೆಗೆದುಕೊಂಡಿದ್ದೇನೆ ಅಂತೇಳಿ ಇದೇ ರೀತಿಯಲ್ಲಿ ನೀವು ಕಟ್ಟಬೇಕಾಗುತ್ತದೆ. ಇದನ್ನು ಯಾವೆಲ್ಲ ದಿನಗಳು ತೆಗೆದುಕೊಂಡ್ಬರ್ಬೋದು ನೀವು ತರ್ತೀರಿ ಅನ್ನೋದಾದರೆ, ಶುಕ್ರವಾರ, ಬುಧವಾರ, ಶನಿವಾರ ಅಂತಂದರೆ ಅಂದರೆ ಶನಿಗೆ ಸಂಬಂಧಪಟ್ಟಂತೆ ವಾರ ಅಲ್ವಾ, ಆಂಜನೇಯ ಸ್ವಾಮಿಗೂ ಸಂಬಂಧಪಟ್ಟಂತೆ ವಾರ. ಹಾಗಾಗಿ ಶನಿವಾರ, ಬುಧವಾರ, ಶುಕ್ರವಾರ ಇದು ತುಂಬಾ ಒಳ್ಳೆಯದು. ಹಾಗೆ ಗುರುವಾರನೂ ಕೂಡ ತರ್ಬೋದು, ತೊಂದರೆ ಇಲ್ಲ. ಆದರೆ ಯಾವ ವಾರ ತರಬಾರ್ದು ಅಂದರೆ ಮಂಗಳವಾರ ಬೇಡ, ಆದಷ್ಟು ಮಂಗಳವಾರ, ಸೋಮವಾರ ಬೇಡ, ಬೇರೆ ದಿವಸಗಳು ತೆಗೆದುಕೊಂಡು ಬನ್ನಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಇದನ್ನು ಇಂಥ ದಿವಸ ತೆಗೆದುಕೊಂಡು ಬರ್ತೀವಿ ಅಂದರೆ ಆಗೋದಿಲ್ಲ, ಅದು ಸಿಗೋದೇ ಕಷ್ಟ. ಅದು ಸಿಕ್ಕಾಗ ನಾವು ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಇದನ್ನು ಯಾವ ವಾರ ಕಟ್ಟಬೇಕಪ್ಪ ಅಂತಂದರೆ ಹೇಳಿದ್ನಲ್ಲ ಆ ಒಂದು ದಿವಸಗಳಲ್ಲಿ ಕಟ್ಬೋದು. ಅಥವಾ ಅಮಾವಾಸ್ಯೆ, ಹುಣ್ಣಿಮೆ, ಈಗಂತೂ ಅಕ್ಷಯ ತೃತೀಯ ಬರ್ತಾ ಇದೆ. ಹಾಗಾಗಿ ನಾನು ವಾಸ್ತುಗಳಿಗೆ ಸಂಬಂಧಪಟ್ಟಂತೆ ದಿನ ಒಂದೊಂದು ವೀಡಿಯೋಗಳನ್ನ ಹಾಕ್ತಾ ಇದ್ದೇನೆ. ಅಕ್ಷಯ ತೃತೀಯ ವಿಚಾರಗಳು ತಿಳಿಸೋದಕ್ಕಿಂತ ಮುಂಚೆ ಇಂಥ ಚಿಕ್ಕ ಪುಟ್ಟ ವಿಚಾರಗಳು ತಿಳಿಸ್ತಾ ಇದ್ದೇನೆ. ಯಾಕಂತಂದರೆ ಎಲ್ಲರೂ ಕೂಡ ಬಂಗಾರವನ್ನೇ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅದರ ಬದಲಿಗೆ ಇಂಥ ಚಿಕ್ಕ ಪುಟ್ಟ ನೀವು ವಾಸ್ತು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಒಳ್ಳೆಯದಾಗ್ತಾ ಬರ್ತದೆ. ಹಾಗಾಗಿ ನೋಡಿ, ನಾನು ಯಾವ ರೀತಿ ಹಾಕಿದ್ದೇನೆ ಅಂತೇಳಿ ಇದೇ ರೀತಿಯೇ ನೀವು ಬಾಗಿಲ ಮೇಲ್ಭಾಗದಲ್ಲಿ, ಅಂದರೆ ತೆಂಗಿನಕಾಯಿ ಕಟ್ತಿರಲ್ಲ, ಒಂದು ದೃಷ್ಟಿಯಾಗಿ ಹಾಕಬಾರ್ದು ಅಂತೇಳಿ ಆ ಒಂದು ಜಾಗದಲ್ಲಿ ನೀವು ಇದನ್ನು ಕಟ್ಟಬೇಕಾಗುತ್ತದೆ. ಏಕೆಂದರೆ ಹಾಗೆ ನಾವು ಕಟ್ಟೋದಕ್ಕೆ ಹೋಗಬಾರ್ದು. ಕಟ್ಟೋದಕ್ಕಿಂತ ಮುಂಚೆ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಬಾಗಿಲಿಗೆ ಕಟ್ಟಿ. ಹಾಗೆ ನಿಮ್ಮ ವ್ಯಾಪಾರ ಸ್ಥಳಗಳಾದರೆ ಅಲ್ಲೂ ಕೂಡ ಅಷ್ಟೇ, ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೋಬೋದು. ನಿಮ್ಮ ಹಣದ ಬಾಕ್ಸಿನಲ್ಲಿ ಕೂಡ ಪೂಜೆ ಮಾಡಿ ಇಟ್ಕೋಬೋದು. ಆಮೇಲೆ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಅಂಗಡಿ ಇರುತ್ತಲ್ಲ ಅದರ ಮೇಲ್ಭಾಗದಲ್ಲಿ ಕೂಡ ನೀವು ಇದನ್ನು ಕಟ್ಬೋದು. ಈ ರೀತಿಯಾಗಿ ಮನೆಯ ದೇವರ ಮನೆಯಲ್ಲೂ ಕೂಡ ಇಡ್ಬೋದು. ಹಾಗೆ ಬಾಗಿಲಿಗೂ ಕೂಡ ಕಟ್ಬೋದು, 2 ಇಡ್ಬೋದು, ತೊಂದರೆ ಇಲ್ಲ. ಯಾಕಂತಂದರೆ ನಮಗಿದು ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಲಿ ಅಂತೇಳಿ ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಟ್ಟಿರ್ತೇವೆ. ಹಾಗಾಗಿ ನಿಮಗೆ ಹಣವನ್ನು ಸ್ಥಿರತೆಯಾಗಿರಬೇಕು ಅಂತಂದರೆ ನೀವು ಈ ಒಂದು ಪರಿಹಾರ ಮಾಡ್ಕೋಬೋದು. ಹಾಗೆ ಮುಂದಿನ ದಿನಗಳಲ್ಲಿ
ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ನಿಮಗೆ ವಾಸ್ತು ಪರಿಹಾರ ತಿಳಿಸ್ಕೊಡ್ತೇನೆ. ಇದರ ಇಂದಿನ ದಿವಸದಲ್ಲಿ ಅಂದರೆ ನಿನ್ನೆ ದಿವಸದಲ್ಲಿ ನಾನು ಒಂದು ಚಿಕ್ಕ ಮಡಿಕೆಯಲ್ಲಿ ಮಾಡುವಂಥ ಪರಿಹಾರ ತಿಳಿಸ್ಕೊಟ್ಟಿದ್ದೆ. ಅದು ತುಂಬ ಅದ್ಭುತವಾಗಿದೆ. ಎಲ್ಲರೂ ಕೂಡ ಮಾಡಿ. ಹಾಗೆ ಇದನ್ನು ಕೂಡ ನೀವು ಈಗಾಗಲೇ ನಿಮ್ಮಲ್ಲಿ ಇದೆ ಅಂದರೆ ತೊಂದರೆ ಇಲ್ಲ. ಇದನ್ನೇನು ಪದೇ ಪದೇ ತೆಗೆದು ನಾವು ಪೂಜೆ ಮಾಡಬೇಕು ಆ ಥರ ಏನಿಲ್ಲ. ಒಮ್ಮೆ ಪೂಜೆ ಮಾಡಿ ಕಟ್ಟಿದರೆ ಸಾಕು. ಅದನ್ನೇ ಪದೇ ಪದೇ ಮಾಡೋ ಹಾಗಿಲ್ಲ. ಇಷ್ಟರ ಮಟ್ಟಿಗೆ ನಾನು ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಇದರಲ್ಲಿ ಇನ್ನೂ ನಿಮಗೆ ಒಂದು ಮಾಹಿತಿ ಬೇಕಿತ್ತು ಅಂದರೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಸೊ ಇವತ್ತು ನನಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.